ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಕ್ವಿಟಿ ಟು ಆಪ್ಷನ್ಸ್. ಇವತ್ತಿನ ವಿಡಿಯೋ ಯಾವ ಸ್ಟಾಕ್ ಬಗ್ಗೆ ಅಂತ ನೋಡಿದರೆ JSW ಎನರ್ಜಿ. ಸೊ ಈ ಸ್ಟಾಕ್ ನಮಗೆ ಒಂದು ಬೈಯಿಂಗ್ ಆಪರ್ಚುನಿಟಿ ಕೊಟ್ಟಿದೆಯೋ ಇಲ್ವಾ, ಇನ್ನೂ ವೆಯ್ಟ್ ಮಾಡಬೇಕಾ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ, ನನ್ನ ಫಸ್ಟ್ ಬಂದು RSI ನೋಡಿ, ಡೈಲಿನಲ್ಲಿ ನಮಗೆ 30ನ ಬ್ರೀಚ್ ಮಾಡಿದೆ. ಸೊ ಆಲ್ರೆಡಿ ಎಂಟ್ರಿ ಆಗೋರು ಈ ಪಾಯಿಂಟಲ್ಲಿ ಎಂಟ್ರಿ ಆಗ್ಬೋದಾಯ್ತು ಆ್ಯಕ್ಚುಲ್ ಎಂಟ್ರಿ. ಸೊ ನಮಗೆ ಇಲ್ಲೊಂದು ಡೈವರ್ಜೆನ್ಸ್ ಬಂದಿದೆ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಡೈವರ್ಜೆನ್ಸ್ ಬಂದಿದೆ. ಸೊ ನಾವು ಇದನ್ನು 1 2 3 4 5 ಅಂತ ಓದ್ಕೊಬೋದು. ನೋಡಿ ಇಲ್ಲಿ ಡೈವರ್ಜೆನ್ಸ್ ಯಾವ ರೀತಿ ಬಂದಿದೆ ಅಂದರೆ, ಇದು 1 2 3 4 5 ಅಂತ ಓದ್ಬೋದು. ಇದನ್ನು ನೋಡಿ, ಈ ಪಾಯಿಂಟಲ್ಲಿ ಲೋ ಮಾಡಿದೆ, ಅದಾದಮೇಲೆ ಮತ್ತಿನ್ನೊಂದು ಲೋ ಮಾಡಿದೆ. ಈ ಪಾಯಿಂಟಲ್ಲಿ ನೋಡಿ ಲೋ ಮಾಡಿದೆ, ಇಲ್ಲೊಂದು ಲೋ ಮಾಡಿದೆ. ಸೊ ಈ ಪಾಯಿಂಟಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು, ಈ ಲೋಗು ಇಲ್ಲಿ ಡೈವರ್ಜೆನ್ಸ್ ಬಂದಿದೆ. ಸರಿನಾ, ಇಲ್ಲಿ ಕಾಣ್ತಾ ಇದೆ ನೋಡಿ, ಡೈವರ್ಜೆನ್ಸ್ ಬಂದಿದೆ. ಆಮೇಲೆ ವೀಕ್ಲಿನಲ್ಲಿ ನೋಡೋದಾದ್ರೆ ನನಗೆ RSI 30ನ ಬ್ರೀಚ್ ಮಾಡೋಂಗೆ ಕಾಣ್ತಾ ಇದೆ. ಸೊ ಇನ್ನೂ ಒಂದು ಡೌನ್ ಫಾಲ್ ಆಗೋ ಚಾನ್ಸಸ್ಸು ಇದೆ ನಮಗೆ ವೀಕ್ಲಿನಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಇದನ್ನು ನೀವು 1 2 3 ಅಂತ ಅಂದ್ಕೊಬೋದು. ಇದಾದಮೇಲೆ 3 ಆದಮೇಲೆ 1 4 1 5 ಆಗುತ್ತೆ, ಈ ಥರ ಆಗುತ್ತೆ. RSI ಪ್ರಕಾರ ಅವರೇ ನನಗೆ ಇದು ಕ್ರೈಟೀರಿಯಾ ಮೀಟ್ ಆಗಿದೆ. ಈಗ RSI ಬಂದ್ಬಿಟ್ಟು ನನಗೆ ಓಕೆ, RSI ಮೀಟ್ ಆಗಿದೆ ನನಗೀಗ. ಇನ್ನು ನೆಕ್ಸ್ಟ್ ಫಿಬೊನಾಚಿ ನೋಡೋಣ ಬನ್ನಿ. ನಾವು ಫಿಬೊನಾಚಿ ನೋಡೋಣ ಬನ್ನಿ. ಈಗ ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ಒಂದು 0.618 ನನ್ನ ಫಸ್ಟ್ ಟಾರ್ಗೆಟ್ 0.618 ಈ ಒಂದು ಲೆವೆಲ್ ಏನಿದೆ ಇಲ್ಲಿ ಟಚ್ ಮಾಡಿದೆ. ಸರಿನಾ, ಈ ಒಂದು ಪಾಯಿಂಟು ಬ್ರೀಚ್ ಆಗಿ ನೆಕ್ಸ್ಟು ಈ ಲೆವೆಲಿಗೆ ಬರುತ್ತಾ ನೋಡಬೇಕು. ಈಗ ಈ ಒಂದು 0.678ನ ಒಂದು ಮೊಮೆಂಟಮ್ ಕ್ಯಾಂಡಲಲ್ಲಿ ಬೀಟ್ ಮಾಡಿ ಈ ಒಂದು 0.786 ಈ ಒಂದು ಪಾಯಿಂಟಿಗೆ ಬ್ರೀಚ್ ಮಾಡುತ್ತಾ ಅಂತ. ಯಾಕೆಂದರೆ ವೀಕ್ಲಿನಲ್ಲಿ ನನಗೆ ಇನ್ನೊಂದು ಡೌನ್ಫಾಲ್ ಆಗಬೇಕು ಆ್ಯಕ್ಚುಲಿ ವೀಕ್ಲಿನಲ್ಲಿ. ಸೊ ಡೈಲಿನಲ್ಲಿ ನನಗೆ ನನಗೆ 5th ವೇವ್ ಮಾಡಿದೆ, ಇನ್ನೊಂದು ABC ಮಾಡಬೇಕು, ಆಮೇಲೆ ನೆಕ್ಸ್ಟ್ ಇನ್ನೊಂದು ಫಾಲ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ 1 2 3 4 5 ಆಗಿದೆ, ನೆಕ್ಸ್ಟು ABC ಈ ಥರ ಒಂದು ಫಾರ್ಮೇಷನ್ ಆಗಬೇಕು ನನಗೀಗ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ABC ಇಲ್ಲ 1 2 3 4 5 ಅಂತನಾರು ಅಂದ್ಕೊಬೋದು. ಸೊ ನನಗೆ ಈಗ ಇದು ಡೇನಲ್ಲಿ ನನಗೆ 1 2 3 4 5 ಇರೋದ್ರಿಂದ ನೆಕ್ಸ್ಟು ಒಂದು ABC ಆಗಬೇಕಾಗುತ್ತೆ. ಸೊ ನೋಡೋಣ ಇದು ನೆಕ್ಸ್ಟ್ ಏನು ಮಾಡೋಣ ಅಂತ. ಸರಿನಾ, ಈಗ ನೋಡ್ಬೋದು, ಇದು ನನಗೀಗ ಈ ಸ್ಟಾಕ್ ನನ್ನ ಅಸಂಪ್ಷನ್ ಪ್ರಕಾರ ನನಗೆ ಇನ್ನೂ ಒಂದು ಕರೆಕ್ಷನ್ ಬಾಕಿ ಇದೆ. ಇಲ್ಲಾಂದರೆ ಪೊಸಿಷನ್ ತೊಗೊಳ್ಳೋರು ಸೊ ಈ ಪಾಯಿಂಟಲ್ಲೇ ತೊಗೊಬೋದು. ಸ್ವಿಂಗ್ ಟ್ರೇಡಿಂಗ್ ಮಾಡೋರು ಬೇಕಾದ್ರೆ ಈ ಪಾಯಿಂಟಲ್ಲಿ ತೊಗೊಬೋದು. ಅಡ್ಜಸ್ಟ್ಮೆಂಟ್ ಬರೋದಾದ್ರೆ ಈ ಪಾಯಿಂಟ್ ಒಂದು ಸ್ವಲ್ಪ ಎಂಟ್ರಿ ಆಗ್ಬೋದು. ಮತ್ತು ಸೊ ಯಾರು ಸ್ವಿಂಗ್ ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ಪಾಯಿಂಟಲ್ಲಿ ಇಲ್ಲೊಂದು ಲಾಟಲ್ಲಿ ಎಂಟ್ರಿ ಆಗಿ, ಪ್ಲಸ್ ಆಮೇಲೆ ಇಲ್ಲೂ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಬಂದಾಗ ಇಲ್ಲೊಂದು ಸ್ವಲ್ಪ ಎಂಟ್ರಿ ಆಗೋದು. ಸೊ ರುಪಿ ಕಾಸ್ಟ್ ಅವರೇಜಿಂಗ್ ಮೆಥಡಲ್ಲಿ ಎಂಟ್ರಿ ಆಗ್ಬೋದು. ಸೊ ನನ್ನನ್ನು ಕೇಳಿದರೆ ನಾನು ಸದ್ಯಕ್ಕೆ ಇವಾಗಲೇ ಈ ಸ್ಟಾಕಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸೊ ಈ ಪಾಯಿಂಟಿಗೆ ಬಂದಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಈಗ ಫಂಡಮೆಂಟಲ್ ಅನಾಲಿಸಿಸ್ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪ್ ಬಂದು 81,973 ಕೋಟಿ ಇದೆ. ಒಂದು ಮಿಡ್ ಕ್ಯಾಪ್ ಸ್ಟಾಕ್ ಅಂತಲೇ ಹೇಳ್ಬೋದು. ಇದ್ರ ಪ್ರೈಸ್ ಬಂದು 470 ಇದೆ ಈಗ ಪ್ರೆಸೆಂಟು. ROC ROE ಓಕೆ ಅಂತ ಅನ್ನಿಸ್ತಾ ಇದೆ ನನಗೆ, ಅಂತೇನು
ಬಿಗ್ ಚೇಂಜಸ್ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ಟು ಈಕ್ವಿಟಿ ನೋಡಿ 1 ಇದೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಾಲ ಇದೆ ಅಂತಲೇ ಅನ್ಬೋದು ಈ ಕಂಪ್ನಿ. ಇನ್ನು ಪಿ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ಕೋತೀನಿ. ಇದು ಆ್ಯಕ್ಚುಲಿ ಇದು 43 ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪೇರ್ಸ್ ಕಂಪ್ಯಾರಿಸನ್ ನೋಡಿದ್ರೆ ಇರೋ ಇಂಡಸ್ಟ್ರಿ ಪಿ ಒಂದು 30.23 ಇದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೀವು 43 ಇದೆ. ಇಲ್ಲಿ ಲೀಸ್ಟಲ್ಲಿದೆ ನನಗೆ ಆ್ಯಕ್ಚುಲಿ ಇದು. ಸೊ ನಾನು ಇದನ್ನು ಒಂದು ಸ್ವಲ್ಪ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀನಿ ನಾನು. ಸೊ ಇದು ಯಾವುದೇ ರೀತಿಯಾದಂಥ ಇವಾಗ ಸದ್ಯಕ್ಕೆ ನಾನು ಬೈ ಮಾಡೋಕ್ಕೆ ಹೋಗಲ್ಲ, ಇನ್ನೊಂದು ಡೌನ್ಫಾಲ್ ಆಗಲಿ. ಇನ್ನು ಆಪ್ರೇಟಿಂಗ್ ಪ್ರಾಫಿಟ್ ನೋಡಿದ್ರೆ ಓಕೆ ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಇಲ್ಲೊಂದು ಸ್ವಲ್ಪ ಕಡಿಮೆ ಆಗಿದೆ. ಮೇ ಬಿ ಇನ್ನೂ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ. TTM ಇದು ಅನ್ಕೋತೀನಿ ಆಲ್ಮೋಸ್ಟ್ ಅಲ್ಲಿ ಇದು. ಇಲ್ಲಿ ನೋಡ್ಬೋದು, ಇಲ್ಲಿ ಆಪ್ರೇಟಿಂಗ್ ಪ್ರಾಫಿಟ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಸೊ ನನಗಿದು ಅಂತ ಏನು ಅಟ್ರಾಕ್ಟಿವ್ ಅಂತ ನನಗೆ ಇದನ್ನೇನು ಅನಿಸಿಲ್ಲ ಇದು. ಸೊ ಒಂದು ಸ್ವಿಂಗ್ ಪೊಸಿಷನಲ್ಲಿ ಟ್ರೇಡಿಂಗ್ ಮಾಡೋರು ಬೇಕಾದ್ರೆ ತಗೊಬೋದು. ಸ್ವಿಂಗ್ ಟ್ರೇಡಿಂಗ್ ಅವರು ಬೇಡ, ಯಾಕೆ ಅಂದರೆ ಇನ್ನೂ ಒಂದು ಕರೆಕ್ಷನ್ ಆಗೋ ಚಾನ್ಸಸ್ ಇದೆ ಇದು ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು ಹೋಲ್ಡಿಂಗ್ಸ್ ನೋಡಿದರೆ ಪ್ರಮೋಟರ್ಸ್ ಹೋಲ್ಡಿಂಗು ಬರ್ತಾ ಕಳಿಸ್ಕೊತಾ ಇದ್ದಾರೆ ಪ್ರಮೋಟರ್ಸ್ಗಳು. ಅವ್ರದ್ದು 74 ಇರೋವಂಥ ಸ್ಟೇಕ್ನ 69%ಗೆ ಬಂದಿದ್ದಾರೆ. ಇನ್ನು FI ಅವರು 5%ಇಂದ 14%ಗೆ ಇನ್ಕ್ರೀಸ್ ಮಾಡಿ. ಇದೊಂದು ಸ್ವಲ್ಪ ಅಟ್ರಾಕ್ಟಿವ್ ನಂಬರ್ ಅಂತಲೇ ಅನ್ಬೋದು ಇದನ್ನ FI ಅವ್ರದ್ದು. ಇನ್ನು DI ಅವರು 10% ಏನು ರೆಗ್ಯುಲರ್ ಆಗಿದೆ ಅದೇ ಇದೆ. ಪಬ್ಲಿಕ್ ಪಾರ್ಟಿಸಿಪೇಷನ್ 9%ಇಂದ 5% ಇದೆ. ಸೊ ನನಗಿದು ಒಂದು ಸ್ವಲ್ಪ ನನಗೆ ವೆಯ್ಟ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಇನ್ನು ನನ್ನ ಪೊಸಿಷನಲ್ಲಿ ಯಾವುದೇ ರೀತಿಯಾದಂಥ ಏನು ಚೇಂಜಸ್ ಏನಾಗಿಲ್ಲ. ಏಷ್ಯನ್ ಪೇಂಟ್ಸು 4% ಬಂದಿದೆ. ಅಸ್ಟ್ರಲ್ಸ್ ಇನ್ನೂ 0.38%. ಆ್ಯಕ್ಸಿಸ್ ಬ್ಯಾಂಕ್ ನೋಡಿ 6.31% ಆಗಿದೆ. ಹ್ಯಾಪಿಯೆಸ್ಟ್ ಮಿಂಡು ಏನು ಚೇಂಜಸ್ ಆಗಿಲ್ಲ. ಇನ್ನು ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಬಂದು 2.9. ಓವರಾಲ್ ಬಂದು ನಂದು 2.56% ನಂದು ಪ್ರಾಫಿಟ್ ನಡೀತಾ ಇದೆ. ಸೊ ನಮ್ಮ ಟಾರ್ಗೆಟ್ ಇರೋದು 20% ಈಚ್ ಸ್ಟಾಕ್. ನೋಡೋಣ ಯಾವ ರೀತಿ ಆಗುತ್ತೆ ಅಂತೇಳಿ ಟ್ರೈಲ್ ಮಾಡ್ತಾ ಹೋಗೋಣ. ಹೀಗೆ ನಾನು ಯಾವುದೇ ರೀತಿಯಾದಂಥ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಸೊ ಯಾರೂ ನನ್ನ ಪೋರ್ಟ್ಫೋಲಿಯೋನ ಕಾಪಿ ಮಾಡೋಕ್ಕೆ ಹೋಗಬೇಡಿ. ಮತ್ತು ನಾನು ಹೇಳೋವಂಥ ಸ್ಟಾಕ್ನ ನೀವು ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ಅಂತಲೂ ತೊಗೊಳಕ್ಕೆ ಹೋಗಬೇಡಿ. ಇದು ಬರೀ ಎಜುಕೇಷನಲ್ ಪರ್ಪಸ್ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.